ಪ್ರಿಯ ವೀಕ್ಷಕರೇ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ಪಾರ್ವತಿ ಎಸ್ ಕಂಬಳಿ. ಮುಖ್ಯಾಂಶಗಳು: ಹುಬ್ಬಳ್ಳಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಸದಸ್ಯರ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಕುರಿತು ವಾರ್ತೆಯ ವಿವರ. ಇಂದು 11/8/2024 ಸವಾಯಿ ಗಂಧರ್ವ ಹಾಲ್, ದೇಶಪಾಂಡೆ ನಗರದಲ್ಲಿ ಹುಬ್ಬಳ್ಳಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಸದಸ್ಯರ ವಾರ್ಷಿಕ ಸರ್ವಸಾಧಾರಣ ಸಭೆಯು ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕ ಮಂಡಳಿಯವರಿಂದ ಗಣಪತಿಯನ್ನು ಪೂಜಿಸುವುದರ ಮೂಲಕ ಮತ್ತು ದೀಪವನ್ನು ಬೆಳಗುವುದರ ಮೂಲಕ ಸಭೆಯನ್ನು ಪ್ರಾರಂಭಿಸಿದರು. ಪ್ರಾರ್ಥನೆಯನ್ನು ದ್ರಾಕ್ಷಾಯಣಿ ಪಾಟೀಲ್ ಅವರು ಅತ್ಯಂತ ಸುಶ್ರಾವ್ಯವಾಗಿ ಹಾಡಿದರು. ಬ್ಯಾಂಕಿನ 118ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಗೆ ತಮ್ಮನ್ನು ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ 2023-24 ಸಾಲಿನ ವರದಿ, ಅಡಾವೆ ಪತ್ರಿಕೆ, ಲಾಭ ಹಾನಿ ಪತ್ರಿಕೆ ಹಾಗೂ ಸನ್ 2024-25 ಸಾಲಿನ ಅಂದಾಜು ಪತ್ರಿಕೆ ವರದಿ ವರ್ಷದಲ್ಲಿ ಹಮ್ಮಿಕೊಂಡ ಕೆಲವು ಮುಖ್ಯ ಕಾರ್ಯಯೋಜನೆಗಳನ್ನು ತಮ್ಮ ಮುಂದೆ ಮಂಡಿಸುವುದಕ್ಕೆ ಸಂತೋಷವೆನಿಸುತ್ತದೆ ಎಂದು ನುಡಿದರು. ಭಾರತೀಯ ರಿಸರ್ವ್ ಬ್ಯಾಂಕಿನ ಎಲ್ಲ ಸೂಚನೆಗಳನ್ನು, ಮಾರ್ಗದರ್ಶಿ ಸೂತ್ರಗಳನ್ನು, ಸುತ್ತೋಲೆಗಳನ್ನು ಅನುಸರಿಸುತ್ತಾ ಬ್ಯಾಂಕು 2023-24 ಸಾಲಿನಲ್ಲಿ ನಡೆಸಿದ ವ್ಯವಹಾರ ವಹಿವಾಟು ತಮ್ಮ ಮುಂದೆ ಇಡಲು ಸಂತೋಷ ಪಡುತ್ತೇವೆ ಎಂದು, ಅದೇ ರೀತಿ ಸನ್ 2024-25 ಸಾಲಿಗಾಗಿ ಬ್ಯಾಂಕು ತಾನು ಹಾಕಿಕೊಂಡಿರುವ ಗುರಿಗಳು ಮತ್ತು ಅದರ ಮಟ್ಟದಲ್ಲಿ ಮಾಡುತ್ತಿರುವ ಹಾಗೂ ಮಾಡಬೇಕಿರುವ ಪ್ರಾಮಾಣಿಕ ಪ್ರಯತ್ನವನ್ನು ಮಂಡಿಸಿದರು. ಇಂದಿನ ಸ್ಪರ್ಧಾತ್ಮಕ ದಿನದಲ್ಲಿ ಬ್ಯಾಂಕಿಂಗ್ ವಲಯದಲ್ಲಿ ಆಗುತ್ತಿರುವ ದಿನಂಪ್ರತಿ ಬದಲಾವಣೆಗಳಿಗೆ ಹೊಂದಿಕೊಂಡು ಬ್ಯಾಂಕು ಮುನ್ನಡೆಯುತ್ತಿರುವುದಕ್ಕೆ ತಮ್ಮೆಲ್ಲರ ಸಹಕಾರವೇ ಕಾರಣ ಎಂದು, ಬ್ಯಾಂಕಿಂಗ್ ವಲಯದಲ್ಲಿ ಬರುತ್ತಿರುವ ಹೊಸತನಗಳ ಜೊತೆಗೆ ಸಾಂಪ್ರದಾಯಿಕ ವಹಿವಾಟುಗಳನ್ನು ಅಳವಡಿಸಿಕೊಂಡು ಕ್ಷೇತ್ರದಲ್ಲಿ ತನ್ನತನವನ್ನು ಉಳಿಸಿ ಬೆಳೆಸಿಕೊಂಡು ಸಾಗುತ್ತಿದ್ದೇವೆ ಎಂದು ನುಡಿದರು. ಬ್ಯಾಂಕಿನ ಮಾನ್ಯ ಸದಸ್ಯರು ಹಾಗೂ ಗ್ರಾಹಕರು ಬ್ಯಾಂಕಿನ ಮೇಲಿರಿಸಿದ ನಂಬಿಕೆಯಿಂದ ಹಾಗೂ ಬ್ಯಾಂಕಿನ ಆಡಳಿತ ಮಂಡಳಿಯ ಮತ್ತು ಸಿಬ್ಬಂದಿಯ ಪ್ರಾಮಾಣಿಕ ಸೇವೆ ಹಾಗೂ ಕಾರ್ಯತತ್ಪರತೆಯಿಂದ ನಮ್ಮದು ಸದೃಢ ಬ್ಯಾಂಕ್ ಆಗಿರುತ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕು ಸಹಕಾರ ಇಲಾಖೆ ಕಾಲಕಾಲಕ್ಕೆ ಹೊರಡಿಸುತ್ತಿರುವ ಆದೇಶಗಳನ್ನು, ನಿರ್ದೇಶನಗಳನ್ನು ಪಾಲಿಸಿ ನಿರ್ವಹಿಸಿ ಬ್ಯಾಂಕಿನ ಸದಸ್ಯರ ಹಾಗೂ ಠೇವಣಿದಾರರ ಹಿತದೃಷ್ಟಿಯಿಂದ ವರದಿ ಸಾಲಿನಲ್ಲಿ ಬ್ಯಾಂಕಿನ ವ್ಯವಹಾರಗಳನ್ನು ಯಾವುದೇ ತೊಂದರೆ ಇಲ್ಲದೆ ಸುವ್ಯವಸ್ಥಿತ ರೀತಿಯಲ್ಲಿ ನಡೆಸಿಕೊಂಡು ಬಂದು ಉತ್ತಮ ಸೇವೆ ನೀಡಿರುತ್ತದೆ ಎಂದು ನುಡಿದರು. ಈ ವರ್ಷದ ಬ್ಯಾಂಕಿನ ಫಲಿತಾಂಶವನ್ನು, ಆರ್ಥಿಕ ಅಂಕಿಅಂಶಗಳನ್ನು ಪ್ರೇರಣೆ ಮಾಡಿಟ್ಟುಕೊಂಡು ಹೆಚ್ಚಿನ ಅಭಿವೃದ್ಧಿ ಹೊಂದುವ ನಿಟ್ಟಿನಲ್ಲಿ ಕಾರ್ಯವನ್ನು ಆರಂಭಿಸೋಣ ಎಂದು ನುಡಿದರು. ನಿರ್ದೇಶಕ ಮಂಡಳಿಯ ಅಧ್ಯಕ್ಷರಾದ ಶ್ರೀ ವಿಕ್ರಮ್ ಆರ್ ಸಿರೂರ್, ಉಪಾಧ್ಯಕ್ಷರಾದ ಡಾಕ್ಟರ್ ಅಜಿತ್ ಎಸ್ ಜೋಶಿ, ನಿರ್ದೇಶಕರಾದ ಶ್ರೀ ಗುರುಪಾದಸ್ವಾಮಿ ಆರ್ ಅಂದಾನಿಮಠ, ಸಿ.ಎ. ಸುಭಾಷ್ ಜಿ ಕುಲಕರ್ಣಿ, ಶ್ರೀ ದಾದಾಪೀರ್ ಎ ಭಾಷಿ, ಶ್ರೀ ಶಾಂತರಾಜ್ ಪಿ ಪೋಳ, ಶ್ರೀ ಲಿಂಗರಾಜ್ ಕೆ ಪಾಟೀಲ, ಶ್ರೀ ಮೋಹನ್ ಎಸ್ ಶೆಟ್ಟರ್, ಶ್ರೀಮತಿ ಉಮಾ ಬಿ ಅಕ್ಕೂರ್, ಶ್ರೀ ಮಲ್ಲಿಕಾರ್ಜುನ್ ವಿ ಸಾವ್ಕಾರ, ಶ್ರೀ ವಿಶಾಲ್ ಎಸ್ ಪ್ರತಾಶನ್, ಶ್ರೀ ವೆಂಕಟೇಶ್ ಎಲ್ ಉಪ್ಪಾರ್, ಶ್ರೀಮತಿ ಶ್ರುತಿ ಕುಮಾರಿ ಜಿ ಅಂಗಡಿ, ಶ್ರೀ ಆನಂದ್ ಆರ್ ಮನಗೋಳಿ, ಗಿರೀಶ್ ಬಾಯಿ ಡಿ ಉಪಾಧ್ಯಾಯ, ಶ್ರೀ ಮಲ್ಲಿಕಾರ್ಜುನ್ ಎಸ್ ರೋಗಿ, ಶ್ರೀ ಈಶ್ವರ್ ಎನ್ ಏಣಗಿ, ಶ್ರೀ ಚನ್ನಬಸಯ್ಯ ಎಲ್ ಕಾಡದೇವರಮಠ, ವೃತ್ತಿಪರ ನಿರ್ದೇಶಕರಾದ ಶ್ರೀ ವಾಸುದೇವ್ ಭಟ್, ಶ್ರೀ ಆನಂದ್ ಬಿ ಕಮಲಾಪುರ್, ಆಂತರಿಕ ಲೆಕ್ಕ ಪರಿಶೋಧಕರಾದ ಶ್ರೀ ಜಿ.ವಿ. ದೇಸಾಯಿ, ಚಾರ್ಟೆಡ್ ಅಕೌಂಟರ್ ಹುಬ್ಬಳ್ಳಿ ಇವರೆಲ್ಲ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಹುಬ್ಬಳ್ಳಿ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್